ನೇರವಾಗಿ ದಿನೇಶ್ ಅವ್ರ ಹತ್ರ ಹೋಗ್ಬಿಡ್ತೀನಿ ಸರ್. ಈಗ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದೀವಿ, ಯಾಕೆ ಹಿಂಗಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಬಟ್ ಅಟ್ಲೀಸ್ಟ್ ಇದಕ್ಕೆ ಏನಾದ್ರೂ ಪರಿಹಾರ ಇದೆಯಾ ಅಂತ ಬಹುತೇಕರು ಪ್ರಶ್ನೆ ಮಾಡ್ತಾರೆ. ಹೆಂಗ್ರಿ ಅಲರ್ಟ್ ಆಗಿರೋದು ಅಂತ. ಡಾಕ್ಟರ್ ಹೇಳ್ತಾ ಇದ್ರು ವ್ಯಾಕ್ಸಿನ್ ಗಳನ್ನ ಪಡ್ಕೊಂಡ್ರೆ ಸ್ವಲ್ಪ ರೋಗ ನಿರೋಧಕ ಶಕ್ತಿಗಳು ಜಾಸ್ತಿ ಆಗುತ್ತೆ, ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಕಂಟ್ರೋಲ್ ಮಾಡಬಹುದು ಅಂತ. ಹಂಗೆ ನಂಬರ್ ಪ್ರಕಾರ ಅಥವಾ ಜ್ಯೋತಿಷದ ಪ್ರಕಾರ ನಾವು ನೋಡಿದ್ರೆ ಹೆಂಗೆ ಇದನ್ನ ಕಂಟ್ರೋಲ್ ಮಾಡೋದು ಅಂತ? ಆರೋಗ್ಯಕ್ಕೆ ಸೂರ್ಯಕಾರಕ ಅಲ್ಲಿ ಅನೇಕ ವಿಚಾರಗಳಿದೆ. ಅಂದ್ರೆ ಅಲ್ಲಿ ಸನ್ಲೈಟ್ ಅಂತ ಬರುತ್ತೆ, ಸೆರೋಟೋನಿನ್ ಅಂತ ಒಂದು ವಿಚಾರ, ಕೆಮಿಕಲ್ ಬಾಡಿಲಿ ಇರ್ತಕ್ಕಂಥದ್ದು. ಅದಿದ್ದಾಗ ಸ್ಟ್ರಾಂಗ್ ಆಗಿದ್ದಾಗ ಆಂಗ್ಸೈಟಿ ಡಿಪ್ರೆಷನ್ ಬರೋದೇ ಇಲ್ಲ. ಯಾರು ಏನ್ ಬೈದ್ರೆ ಹೋಗಲ್ಲೋ ಅಂತ ಸೂರ್ಯನಿಂದಾನೇ ಬಂದಿರೋದು. ಸೂರ್ಯನ ಶಾಖ ಇದ್ರೆ ಸೆರೋಟೋನಿನ್ ಜಾಸ್ತಿ ಆಗುತ್ತೆ, ಅದು ಡ್ರಾಪ್ ಆಗುತ್ತೆ. ಸೆರೋಟೋನಿನ್ ಇವಾಗ ಡ್ರಾಪ್ ಆಗಿರುತ್ತೆ. ಈಗ ಅವರು ಆಕ್ಸಿಟೋಸಿನ್ ಅಂತ ಹೇಳಿದ್ರು, ಲವ್ ಹಾರ್ಮೋನ್ಸ್ ಅದು. ಅದೇ ಡೋಪಮೈನ್ ಬೇರೆ ಮಾತಾಡ್ತಾರೆ. ಡೋಪಮೈನ್ ಇದ್ರೆ ನಮಗೆ ಎನರ್ಜಿ, ಎಕ್ಸಸೈಸ್ ರನ್ನರ್ಸ್, ಅದು ರನ್ನಿಂಗ್ ಡೋಪಮೈನ್ ಇರ್ತಕ್ಕಂಥದ್ದು. ಇದೆಲ್ಲ ನಾವು ಗ್ರಹಗಳಿಗೆ ನಾವು ಸ್ವಲ್ಪ ಅಟ್ಯಾಚ್ ಮಾಡ್ತೀವಿ. ಈಗ ಮಾರ್ಸ್ ಅಂದ್ರು, ಕುಜ ಗ್ರಹ ಸ್ಟ್ರಾಂಗ್ ಅಂತ, ಅಲ್ಲಿ ನಮ್ಗೆ ಡೋಪಮೈನ್ ಇರಬೇಕು. ಡೋಪಮೈನ್ ಬಂದ್ರೆ ಬೆಳಿಗ್ಗೆ 7 ಗಂಟೆಗೆ ಕರೆಕ್ಟ್ ಆಗಿ ಬರಬೇಕು ಇಲ್ಲಿ ಆಫೀಸ್ಗೆ, ಗ್ಯಾರಂಟಿ ನ್ಯೂಸ್ಗೆ. ಅಂದ್ರೆ ಚಳಿ ಇದ್ರು ಡೋಪಮೈನ್ ಸ್ಟ್ರಾಂಗ್ ಇದ್ರೆ ಬರ್ತೀವಿ. ಡೋಪಮೈನ್ ಡ್ರಾಪ್ ಆದ್ರೆ ನಂಗೆ ಹುಷಾರಿಲ್ಲ, ಬರಲ್ಲ, ಇವತ್ತು ಮಲಗಿದ್ದೀನಿ ಅಂತ ಹೇಳ್ತೀವಿ. ಸೊ ಎವ್ರಿಥಿಂಗ್ ಈಸ್ ಒಂಥರ ಮ್ಯಾಟ್ರಿಕ್ಸ್ ತರ ವರ್ಕ್ ಆಗುತ್ತೆ. ನೀವು ಐಡಿಯಾಸ್ ಕೊಡ್ತಾ ಇದ್ದೀರಾ ನಮ್ಗಳಿಗೆ ಅಂತ? ಐಡಿಯಾಸ್ ವಾಸ್ತವದಲ್ಲಿ ಇದ್ರೆ ಅದಕ್ಕೆ ಐಡಿಯಾಸ್ ಬೇಡ. ಸೊ ಹಾಗೆ ಈ ಒಂದು ಕೆಮಿಕಲ್ಸ್ ನಮ್ಮ ಬಾಡಿಲಿ ಏನಿರುತ್ತೋ ಇಟ್ ಈಸ್ ಆಲ್ವೇಸ್ ರಿಲೇಟೆಡ್ ಟು ದಿ ಎನ್ವಿರಾನ್ಮೆಂಟ್. ನಾವು ಏನೇ ಒಳಗಡೆ ಮಾತಾಡ್ಬೋದು, ನಾವು ಡಾಕ್ಟರ್ ಪ್ರಕಾರ, ಅಸ್ಟ್ರಾಲಜಿ ಪ್ರಕಾರ ಒಳಗಡೆ ಏನ್ ನಡೀತಾ ಇದೆ ಅಂತ ಮಾತಾಡ್ತಾ ಇದೀವಿ. ಬಟ್ ಆಲ್ವೇಸ್ ವಾಟ್ ಈಸ್ ಇನ್ಸೈಡ್ ಈಸ್ ಬಿಕಾಸ್ ಆಫ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇಂದನೇ ಇರೋದು. ಇವತ್ತು ನಾವು ಏನ್ ಡಿಸೆಂಬರ್ ಮಾತಾಡ್ತಾ ಇದೀವೋ ಅದ್ರ ಎನ್ವಿರಾನ್ಮೆಂಟ್ ತಗೊಳ್ತಾ ಇದೀವಿ. ಡಾಕ್ಟರ್ ಏನ್ ಮಾತಾಡ್ತಾರೋ ಇಲ್ಲಿ ಅವರು ಎನ್ವಿರಾನ್ಮೆಂಟ್ ಮೇಲೆ ಮಾತಾಡ್ತಾರೆ. ಎನ್ವಿರಾನ್ಮೆಂಟಲ್ ಎಫೆಕ್ಟ್ ಇಂದನೇ ಎಲ್ಲಾನು ಸಹಜ ಅದು ಕ್ರಿಯೆ. ಸೊ ಡಿಸೆಂಬರ್ ಅಂತಂದ್ರೆ ಅದು ಡೇಂಜರ್ ಡಿಸೆಂಬರ್ ವಿತ್ ಡಾಕ್ಟರ್ ಅಂತ, ಡಿ 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 ಟ್ರಿಪಲ್ ಡಿ. ಸೊ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಂಥ ಸಮಯದಲ್ಲಿ ಅದು ಮೂವ್ ಆಗ್ಬೇಕು. ಅಂದ್ರೆ ದಿ ಪ್ಲಾನೆಟರಿ ಪೊಸಿಷನ್. ಇವಾಗ ನಾವು ಇಲ್ಲಿ 2 ಥಿಯರಿ ತಗೊಳ್ತೀವಿ ಅಸ್ಟ್ರಾಲಜಿ. ಒಂದು ಹೀಲಿಯೋಸೆಂಟ್ರಿಕ್, ಒಂದು ಜಿಯೋಸೆಂಟ್ರಿಕ್. ಈಗ ಸೂರ್ಯ ಇರ್ತಕ್ಕಂಥ ಸ್ಥಾನ ನಾವು ಮಾತಾಡಿದ್ರು ಕೂಡ ಅದು ಭೂಮಿಯ ಎಫೆಕ್ಟ್. ಅದು ಯಾಕಂದ್ರೆ ಭೂಮಿ ಸುತ್ತಾ ಇರೋದು. ಅದು ನಾವು ಜಿಯೋಸೆಂಟ್ರಿಕ್ ಮಾಡ್ಯೂಲ್ ಅಲ್ಲಿ ನಾವು ಅಸ್ಟ್ರಾಲಜಿ ಫೀಲ್ ಮಾಡ್ತೀವಿ. ಆಸ್ಟ್ರಾನಮಿ ಪ್ರಕಾರ ಹೀಲಿಯೋಸೆಂಟ್ರಿಕ್ ಮಾಡ್ಯೂಲ್ ಅಲ್ಲಿ ಸ್ವಲ್ಪ ಭೂಮಿ ಸ್ವಲ್ಪ ದೂರದಲ್ಲಿದೆ. ಅಂದ್ರೆ ಆ ಒಂದು ಸನ್ಲೈಟ್ ಬೀಳ್ತಾ ಇಲ್ಲ ನಮ್ಗೆ, ಬಿಕಾಸ್ ಎನ್ವಿರಾನ್ಮೆಂಟಲ್ ಎಫೆಕ್ಟ್ ನೆಗೆಟಿವ್ ಆಗಿದೆ ನಮ್ಗೆ. ಯಾರು ಇಮ್ಯುನಿಟಿಯಲ್ಲಿ ವೀಕ್ ಇರ್ತಾರೋ ಜಾತಕದಲ್ಲೂ ಇಮ್ಯುನಿಟಿ ತೋರಿಸುತ್ತೆ. ಹುಟ್ಟದಾಗ್ಲಿಂದಾನೇ ಇವನಿಗೆ ಬರೀ ರೋಗ ರೀ, ಬರೀ ಇವನಿಗೆ ಕಾಯಿಲೆ ರೀ, ಹುಟ್ಟದಾಗ್ಲಿಂದ ಆಸ್ಪತ್ರೆ ತೋರಿಸಿದ್ದಾಯ್ತು ಅಂತಾರೆ. ಅಂಥವ್ರು ವಲ್ನರಬಿಲಿಟಿ ಜಾಸ್ತಿ ಇರುತ್ತೆ ಡಿಸೆಂಬರ್ ಅಲ್ಲಿ. ದಿ ಸೇಮ್ ಸನ್ ಹ್ಯಾಸ್ ಮೂವ್ ಟು ದಿ ಫಾರ್ ಆಫ್ ದಿ ಪ್ಲೇಸ್ ಅಂತ ನಾವು ಕರಿತೀವಿ. ಈ ಕಾಂಬಿನೇಷನ್ ಬಂದಾಗ ನಮಗೆ ಈಸಿಯಾಗಿ ಮುಂಚೆನೆ ಹೇಳ್ಬೋದು ಯಾರ ಹಾರೋಸ್ಕೋಪ್ ಅಲ್ಲಿ ಸ್ವಲ್ಪ ಕೆಲವು ಪ್ಲಾನೆಟ್ಸ್ ಈ ತರ ಸನ್, ಮಾರ್ಸ್ ಎಲ್ಲ ವೀಕ್ ಇರುತ್ತೋ ದೇ ಆರ್ ಸಸೆಪ್ಟಬಲ್ ಫಾರ್ ಡೇಂಜರ್ಸ್ ದಿಸ್ ಡಿಸೆಂಬರ್ ಅಂತ ಒಂದು ಕರಿತೀವಿ. ಒಂದು. ಎರಡನೇದು, ಡಿಸೆಂಬರ್ ಮಂತ್ ಇಸ್ ದಿ ಮಂತ್ ಆಫ್ ಒಂಥರ ಮೂವ್ಮೆಂಟ್. ಚಳಿ ಇದ್ರೂ ಕೂಡ ಪಾರ್ಟಿಗೆ ಹೋಗೋದೇನು ಕಮ್ಮಿ ಏನಿಲ್ಲ. ಈ ಚಳಿ ಟೈಮ್ ಅಲ್ಲಿ ಎಲ್ಲರೂ ಕೂಡ ಪಾರ್ಟಿಗೆ ಹೋಗೋದು ಜಾಸ್ತಿ ಆದಾಗ ಅದೇ ಟೈಮಿಗೆ ಹೊಸ ವರ್ಷ ಎಲ್ಲ ಹೊಸ ವರ್ಷ ಬರೋದ್ರಿಂದ ಸೊ ಅಲ್ಲಿ ಡಿಸ್ಟ್ರಾಕ್ಷನ್ ಆಫ್ ಮೈಂಡ್ ಬರುತ್ತೆ, ಚಳಿ ಬರುತ್ತೆ, ಮೈಂಡ್ ಸ್ಟ್ರಾಂಗ್ ಆಗಿರಲ್ಲ, ಅಲರ್ಟ್ ಇರೋದಿಲ್ಲ. ಸೊ ಎಲ್ಲಾನು ಸೇರುತ್ತೆ ಇಲ್ಲಿ. ಮತ್ತೆ ಇವಾಗ ನೀವು ಡೆಲ್ಲಿಯಲ್ಲಿ ನೋಡ್ಬೋದು ಆಕ್ಸಿಡೆಂಟ್ಸ್ ಜಾಸ್ತಿ ಅಂತ ರೀಸೆಂಟ್ ಆಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಫಾಗ್ ಜಾಸ್ತಿ ಆಗಿರೋದ್ರಿಂದ ವಿಸಿಬಿಲಿಟಿ ಕಮ್ಮಿ, ಫ್ಲೈಟ್ಸ್ ಡಿಸ್ಟ್ರಪ್ಟ್ ಆಗುತ್ತೆ, ಸೊ ಡಿಲೇ ಆಗ್ತಾ ಇರುತ್ತೆ. ಸೊ ಎನ್ವಿರಾನ್ಮೆಂಟ್ ಅನ್ನು ನಾವು ತಗೊಂಡು, ಆಮೇಲೆ ಈಗಿರ್ತಕ್ಕಂಥ ಮಾಸವನ್ನು ತಗೊಂಡು ನಾವು ಸ್ವಲ್ಪ ಪ್ಲಾನೆಟರಿ ಪೊಸಿಷನ್ಸ್ ನಾವು ತಗೊಂಡ್ರೆ ಡಿಸೆಂಬರ್ ಅಲ್ಲಿ ಯಾವಾಗಲೂ ಕೂಡ ಇವೆಲ್ಲ ಫ್ಯಾಕ್ಟರ್ಸು ಸೇರಿದ್ರೆ ಮೋರ್ ಫ್ಯಾಟಾಲಿಟಿ. ನೀವು ಚೆಕ್ ಮಾಡ್ಬೋದು, ಆಕ್ಸಿಡೆಂಟ್ಸು 10 to 12% ಆವರೇಜ್ ತಗೊಂಡ್ರೆ, ಜಾನ್ ಟು ಡಿಸೆಂಬರ್ ತಗೊಂಡ್ರೆ 10 to 15% ಇನ್ಕ್ರೀಸ್ ಇರುತ್ತೆ ಇನ್ ಡಿಸೆಂಬರ್. ವೇರಿಯಸ್ ರೀಸನ್ಸ್ ಇರುತ್ತೆ. ಇವಾಗ ಚಳಿ ಅಂತ ಲೇಟಾಗಿ ಎಲ್ಲ ಎದ್ದು ಹೋದ್ರೆ ರಶ್ ಅವರ್ ಅಲ್ಲಿ ಜಾಸ್ತಿ ಸ್ಪೀಡ್ ಅಲ್ಲಿ ಹೋಗ್ತಾರೆ, ಟೆನ್ಷನ್, ವಿ ಹ್ಯಾವ್ ಟು ರೀಚ್ ದಿ ಟಾರ್ಗೆಟ್ ಅಂತ. ಆಕ್ಸಿಡೆಂಟ್ಸ್ ಕಾಮನ್. ಅದು ಮಂಚು ಮುಸುಕಿದ ವಾತಾವರಣ, ಎಲ್ಲರೂ ಗುಬ್ರ ಹಾಕೊಂಡು ಮಲ್ಕೊಂಡಿರ್ತಾರೆ, ಲಾಸ್ಟ್ 5 minutes ಇದ್ದಾಗ ಎದ್ದು ಓಡೋದು ಎಲ್ಲರೂ. ಅಲ್ಲ ಈಗ ಅರ್ಲಿ ಮಾರ್ನಿಂಗ್ ಹೋದ್ರೆ ಈಗ ಇದ್ರದ್ದು ಹಿಮ ತರ ಫೀಲ್ ಆಗ್ತಾ ಇರುತ್ತಲ್ಲ, ನಿಮ್ಗೆ ರೋಡೇ ಕಾಣಿಸಲ್ಲ ಅಂತ ಬಹುತೇಕ ಹೇಳ್ತಾರೆ. ಹಂಗಾಗಿ ಆಕ್ಸಿಡೆಂಟ್ ಜಾಸ್ತಿ ಆಗ್ಬೋದು. ಅದು ಡೆಫಿನೆಟ್ಲಿ. ಅದನ್ನೇ ಡೆಲ್ಲಿದು ನಾನು ಎಕ್ಸಾಂಪಲ್ ಕೊಟ್ಟಲ್ಲ. ತುಂಬಾನೇ ಈಗ ನೀವು ಬೇರೆ ಕಂಟ್ರೀಸ್ ಅಲ್ಲಿ ನೋಡಿದಾಗ ಸೀರೀಸ್ ಆಫ್ ಆಕ್ಸಿಡೆಂಟ್ಸ್ ಎಲ್ಲಾನು ಬಿಕಾಸ್ ಆಫ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಅಂತ ತಗೊಳ್ತೀವಿ. ಸೊ ಆ ಕೇಸಲ್ಲಿ ನಾವು ತಗೊಂಡಾಗ ಆ ರೀತಿ ಬರುತ್ತೆ. ಬಟ್ ಅದೇ ಅಸ್ಟ್ರಾಲಜಿಕಲ್ ವ್ಯೂ ಅಲ್ಲಿ ಈಗ ಸುರೇಶ್ ಸರ್ ಅವರು ಹೇಳ್ತಾ ಇದ್ದಂಗೆ ವೆನ್ ದಿ ಸನ್ ಮೂವ್ಸ್ ಟು ದಿ ಮಕರ ರಾಶಿ January 15th ಆದ್ಮೇಲೆ
ಹೀಟ್ ಬಿಲ್ಡ್ಸ್ ಅಪ್ ಇನ್ ದಿ ಎನ್ವಿರಾನ್ಮೆಂಟ್. Correct. ಅದಕ್ಕೆ ನಾವು ಮಕರ ಸಂಕ್ರಾಂತಿ ಅಂತ ನಾವು ಆಚರಣೆ ಹೌದು. ಮಾಡ್ತೀವಿ. ಆ ಕಾರಣಕ್ಕೋಸ್ಕರನೇ ಹೆಲ್ತ್ ಬೆನಿಫಿಟ್ಸ್ ಚೆನ್ನಾಗಿರ್ಲಿ, ನೀವು ಯು ಆರ್ ಪಾಸ್ ಥ್ರೂ ದಟ್ ವಿಂಟರ್ ಪೊಸಿಷನ್. ಎಳ್ಳು, ಹೌದು. ಬೆಲ್ಲ. ಬೆಲ್ಲ. ಸೊ ಎಳ್ಳು ವಾಟ್ ಇಟ್ ಗಿವ್ಸ್ ಅಸ್ ಎನರ್ಜಿ. ಬೆಲ್ಲ ವಿಚ್ ಇಸ್ ದಿ ಕಾರಕ ಫಾರ್ ಸೂರ್ಯನ ಕಾರಕ, ಎನರ್ಜಿ ಕೊಡುತ್ತೆ. ಅದಕ್ಕೆ ಎಳ್ಳು, ಬೆಲ್ಲ, ಕೊಬ್ಬರಿ ಯಾಕೆ ಅಂತಂದ್ರೆ ಲೂಬ್ರಿಕೇಶನ್ಗೆ. ಆ ಲೂಬ್ರಿಕೇಶನ್ ಬಾಡಿ ಎಲ್ಲ ಈಗ ಬೋನ್ಸ್ ಎಲ್ಲ ಪ್ರಾಬ್ಲಮ್ ಅಂತ ನೀವು ಹೇಳಿದ್ರಲ್ವ ಅವಾಗಲೇ ಸನ್ನಲ್ಲಿ, ಅವಾಗ ನಮಗೆ ಲೂಬ್ರಿಕೇಶನ್ ಬೇಕು ಅಂದ್ರೆ ಕೊಬ್ಬರಿ ಎಣ್ಣೆ. ಸೊ ಬಾಡಿ ಒಳಗಡೆ ಇರ್ತಕ್ಕಂಥ ಸ್ವಲ್ಪ ಇಮ್ಯುನಿಟಿ ಸ್ವಲ್ಪ ಜಾಸ್ತಿ ಆಗ್ಬೇಕು ಅಂದ್ರೆ ದೀಸ್ 3 ಆರ್ ಎನರ್ಜಿ ಪ್ರಾಡಕ್ಟ್ಸ್ ನಮಗೆ. ಅದು ಕರೆಕ್ಟ್ ಆಗಿ January 15th ಅಲ್ಲಿ ಹಬ್ಬ ಮಾಡಿ ಹೆಚ್ಚಾಗಿ ಎಳ್ಳು ತಿಂತಕ್ಕಂಥದ್ದು. ಸಾಮಾನ್ಯವಾಗಿ ನಾವು ನಮ್ದು ಮೈಂಡ್ ಸೆಟ್ ಏನು ಅಂತಂದ್ರೆ ಆರೋಗ್ಯ ಪದಾರ್ಥನ ಜನರಲ್ ಆಗಿ ನಾವು ತಿನ್ನಲ್ಲ, ಹಬ್ಬಗಳ ರೀತಿ ನಾವು ತಿನ್ನಿಸ್ಬೇಕು ಅಂತ ಹೇಳಿ ನಮ್ಮ ಒಂದು ಮಂದವಾಗಿರ್ತಕ್ಕಂಥ ಮೈಂಡು ಮತ್ತೆ ಮನಸ್ಸಿಗೆ ಹಬ್ಬ ಮಾಡಿದ್ರೆ ಅವಾಗ ತಿಂತಾರೆ. ತಿನ್ಲೇಬೇಕು, ಇಟ್ಕೊಳ್ಳ ಸ್ವಲ್ಪ ತಿನ್ನೋ, ಇದು ಬಂದಿದೆ ಅಂತ ಯಾವ್ದಾರು ಇರ್ಬೋದು ಅದು. ಸೊ ಆ ರೀತಿ January 15th ಅಲ್ಲಿ ನಮಗೆ ಆ ಫುಡ್ ಪ್ರಾಡಕ್ಟ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಎನರ್ಜಿ ಬರಲಿ ಅಂತ ಹೇಳಿ ಎಳ್ಳು, ಅದು ಫಾಲಿಕ್ ಆಸಿಡ್ ಇರ್ತಕ್ಕಂಥದ್ದು ಅಲ್ಲಿ, ಮತ್ತೆ ಬೆಲ್ಲ, ಜಾಗರಿ ಇರ್ತಕ್ಕಂಥದ್ದು, ಅದು ಎನರ್ಜಿ ಡ್ರೈವರು. ತುಂಬಾ ಜನ ಮನೆಗೆ ಹಿಂದಿನ ಕಾಲದಲ್ಲಿ ಬಂದಿದ ತಕ್ಷಣ ನೀರ್ ಜೊತೆ ಬೆಲ್ಲ ಕೊಡೋರು ಟು ಬೂಸ್ಟ್ ಅಪ್ ದಿ ಎನರ್ಜಿ. ಸೊ ಜಾಗರಿ ಏನ್ ಮಾಡುತ್ತೆ, ಅದರಲ್ಲಿ ಏನು ಸುಕ್ರೋಸ್ ಇರೋದು ಇನ್ನೇನಿಲ್ಲ ಅದರಲ್ಲಿ. ಸೊ ಒನ್ಸ್ ಯು ಹ್ಯಾವ್ ದಟ್ ಎನರ್ಜಿ ಇಸ್ ಬೂಸ್ಟ್ ಅಪ್. ಅದಕ್ಕೆ ಏನಾದ್ರು ತಣ್ಣಗಾಗಿರೋರಿಗೆ ಫಸ್ಟ್ ಗ್ಲೂಕೋಸ್ ಹಾಕ್ಬಿಡ್ತಲ್ಲ ಡಾಕ್ಟರ್ಗಳು ಹೋಗಿದ ತಕ್ಷಣ ಎಲ್ಲ ಕಡೆ ಗ್ಲೂಕೋಸ್. ಸೊ ಆ ಥರ. ಓಕೆ, ಡಿಸೆಂಬರ್ ಅಲ್ಲಿ ಏನ್ ಕೇರ್ ತಗೋಬೇಕು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಹೌದು. ಅಂದ್ರೆ ಈಗ ನೀವು ಹೇಳಿದ್ರಿ ಪಾರ್ಟಿ ಮಾಡ್ತಾರೆ ಅಂತ. ಮಂಗಳ ಮೂಲ ನಕ್ಷತ್ರದಲ್ಲಿ ಸಂಚಾರ ಆಗುವಾಗ ಪಾನೀಯಗಳು ಮತ್ತೆ ಭಕ್ಷ್ಯ ಪದಾರ್ಥಗಳಲ್ಲಿ ಆಹಾರ ತೊಂದರೆ ಆಗುತ್ತೆ, ಆರೋಗ್ಯ ಕೆಡುತ್ತೆ ಅನ್ನೋದು ಇಂಡಿಕೇಶನ್ ಇದೆ. ಹಾಗಾಗಿ ಯಾರು ಕುಡಿಯೋರು ಏನಾದ್ರು ಇದ್ರೆ, ಅವ್ರವ್ರ ಹ್ಯಾಬಿಟ್ ಅಲ್ಲಿ ಇದ್ದಾಗ ಪಾರ್ಟಿ ಮಾಡೋರು ಇದ್ರೆ, ಸೊ ವೈದ್ಯರನ್ನ ಕಂಡು ಯಾವ್ದನ್ನು ಕುಡಿಬೇಕು ಯಾವ್ದನ್ನು ಕುಡಿಬಾರ್ದು ಅಂತ ತಗೊಂಡ್ರು ಕೂಡ ಅದು ಒಳ್ಳೇದೇ. ಮಾಡೋರು ಬಾಣಂತಿ ಅವರಿಗೆ ಎಲ್ಲ ಗುರುಗಳ ಈಗ ಒಂದು ಕ್ಲಾರಿಟಿ ಕೊಟ್ಬಿಡೋಣ. ಈಗ ಯಾರು ಹೊಸ ವರ್ಷ ಆಚರಣೆಗೆ ಸರ್ ನಾನು ಇದು ಕುಡಿತೀನಿ, ಇದು ಕುಡಿಲ್ಲ ಬೇಡ, ಬಾಣಂತಿ ಅವರಿಗೆ ಬಾಣಂತಿ ಅವ್ರಿಗೆ ಏನ್ ಮಾಡೋರು ಅವಾಗ ಒಂದು ಬಿಸ್ಕೆಟ್ ಭ್ರಾಂತಿ ಅಂತ ಕೊಡೋರು. ಎಲ್ಲ ಕಡೆ ಬಾಳಲ್ವಾ ಸರ್, ಬಾಣಂತಿ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಚಳಿಗೆ ಅಂದ್ಬಿಟ್ಟು ಬಿಸ್ಕೆಟ್ ಭ್ರಾಂತಿ ಅಂತ ಅದು ಒಳ್ಳೇದಕ್ಕೆ ಕೊಡೋರು. ಪುಟ್ಟ ಮಕ್ಕಳು ಹಸುಗುಸ್ಕು ಹಾಕ್ತಾರೆ, ನಿಮ್ ಕಫ ಕಟ್ಬಿಟ್ರೆ ಅದನ್ನ ದಯವಿಟ್ಟು ಹಂಗ್ ಮಾಡ್ಬೇಡಿ. ಹೇಳಿದ್ದು ಯಾಕಂದ್ರೆ ಈಗ ಜನವರಿಗೆ ಏನ್ ಮಾಡ್ತಾರೆ, ಯಾವತ್ತು ಕುಡಿದಾರು ಒಂದ್ ಸ್ವಲ್ಪ ಕುಡಿಯೋ ಪಾರ್ಟಿಗಾದ್ರೂ ಕುಡಿಯೋಣ ತಗೋತಾರೆ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದೆ, ಈ ವರ್ಷ 2025 ಡಿಸೆಂಬರ್ ಮಂಗಳ ಅಷ್ಟೊಂದು ಸಂಚಾರ ಆಗುವಾಗ ಎಡಿ ಕೆಡಿ ಅಂತ ಕರಿತೀವಿ, ಅಂದ್ರೆ ವಿಟಮಿನ್ ಅಂತ ಕರಿತೀವಿ. ಎ ಮತ್ತೆ ಡಿ ಮತ್ತೆ ಕೆ ವಿಟಮಿನ್ ಪ್ರಾಬ್ಲಮ್ ಆಗುತ್ತದೆ. ಸ್ಪೆಷಲ್ ಆಗಿ ಮಂಗಳ ಮೂಲ ನಕ್ಷತ್ರ ಸಂಚಾರ ಆಗುವಾಗ ನಿಮ್ಗೆ ಆರೋಗ್ಯ ಕೆಡ್ತು ಅಂತಂದ್ರೆ ಅದು ಪಾನೀಯಗಳಿಂದ ಭಕ್ಷ್ಯ ಆಹಾರಗಳಿಂದ ಬರುತ್ತೆ ಅಂತ ಕ್ಲಿಯರ್ ಕಟ್ ಆಗಿ ಹೇಳೋದ್ರಿಂದ ಕೇರ್ ಆಗಿರೋದು ಒಳ್ಳೇದೇ. ಅವ್ರು ತಗೊಳ್ಳೋದನ್ನ ಏನ್ ತಗೋತಾರೋ ಅದನ್ನ ಒಳ್ಳೇದು ತಗೊಳ್ಳೋದು ಒಳ್ಳೇದು. ಸುರೇಶ್ ಅವ್ರನ್ನ ಮನೇಲಿ ಕುತ್ಕೊಂಡು ಬೈಕೋತಾರ ಗುರುಗಳನ್ನ. ಈಗ ನೋಡಿ, ಕುಡಿಯೋದನ್ನ ಯಾವ್ದು ಒಂದೇ ಸರಿ ಬಿಟ್ರೆ ಎಲ್ಲವೂ ಡೇಂಜರ್. ನಿಧಾನಿಗೆ ಕಡಿಮೆ ಮಾಡ್ತಾ ಹೋಗ್ಬೇಕು. ತನ್ನ ಸುಖ ಸಂತೋಷಕ್ಕೆ ಮುಂದೆ ಹೇಳ್ತಿದ್ದ ನನ್ನ ಪ್ರಕಾರ ಜ್ಯೋತಿಷಾಸ್ತ್ರ ಹೇಳತ್ತೆ, ನಿನ್ನ ಸುಖಕ್ಕೆ ಯಾವ್ದು ಭಂಗ ಮಾಡ್ಕೋಬೇಡ, ನೀನ್ ಸುಖವಾಗಿರೋ ತಗೋಬೇಕು. ಸುಖ ಅಂತಂದ್ರೆ ಅದನ್ನ ಕಷ್ಟವಾಗಿ ಹೇಳಿದ್ರೆ ಡಾಕ್ಟರ್ ಹೇಳಿದ್ರಲ್ಲ, ಎಲ್ಲ ಆದ್ಮೇಲೆ ಬಂದ್ರೆ ನಾವೇನ್ ಮಾಡೋಣ. ಸೊ ಅದರಿಂದ ಅದನ್ನ ಕಾಪಾಡ್ಕೋಬೇಕು. ಭಕ್ಷ್ಯಗಳಲ್ಲಿ ಆಮೇಲೆ ಫಸ್ಟ್ ಹೇಳಿದ್ರು ಪ್ರಾಣಿಗಳು ಒಂದು ಹೇಳಿದ್ರಲ್ಲ ಕೋಟು, ಆ ಪ್ರಾಣಿಗಳಲ್ಲಿ ಯಾವ್ದು ಅಂದ್ರೆ ಯಾರು ದಂತ ಪ್ರಾಣಿ ಇರುತ್ತೆ ನೋಡಿ, ಯಾವುದು ಇದು ಕಾಡು ಪ್ರಾಣಿಗಳು, ಸಿಂಹ, ಸರ್ಪ, ಆಮೇಲೆ ಇದು ದಂತ ಉಳ್ತಕ್ಕಂಥ ಪ್ರಾಣಿಗಳಿದ್ದಾವಲ್ಲ, ಅದರಲ್ಲೂ ಕೂಡ ಯಾರು ಮನುಷ್ಯರಿಗೂ ಕೂಡ ಎಕ್ಸ್ಟ್ರಾ 2 ಹಲ್ಲು ಬಂದಿರುತ್ತೆ, ದಂತ ಅಂತ ಬಂದಿರುತ್ತೆ, ಅವರೆಲ್ಲ ಕೇರ್ ತಗೋಬೇಕು. ಈ ಭಕ್ಷ್ಯ ಪಾನೀಯಗಳಲ್ಲಿ ಕೇರ್ ತಗೋಬೇಕು. ಸೊ ಅದು ಮನೆಯಲ್ಲಿ ಇರ್ತಕ್ಕಂಥ ದಂತ ಪ್ರಾಣಿಗಳ ಬಗ್ಗೆನೂ ಕೇರ್ ತಗೋಬೇಕು. ಯಾಕಂದ್ರೆ ಪ್ರಾಣಿಗಳು ಕೂಡ ಈ ಇದರಲ್ಲಿ ತೊಂದರೆಗೀಡಾಗ್ತವೆ. ಮಂಗಳ ಮೂಲ ನಕ್ಷತ್ರಕ್ಕೆ ಹೋಗ್ತಿದ್ದಂಗೆ ದಂತ ಉಳ್ಳಂತ ಪ್ರಾಣಿಗಳಿಗೆಲ್ಲಕ್ಕೂ ಆರೋಗ್ಯ ತೊಂದರೆ ಆಗ್ತದೆ, ಮನುಷ್ಯನ ಮೇಲೂ ಆರೋಗ್ಯ ತೊಂದರೆ ಆಗ್ತದೆ. ಆದ್ರಿಂದ ನೀವೆಲ್ಲರೂ ಕೂಡ ಈ January 15 ತನಕ ಯಾವುದೇ ಹೊಸ ವರ್ಷ ಮಾಡಿದ್ರು ಕೂಡ ಈ ಡೇಂಜರ್ ಡಿಸೆಂಬರ್ ಅಂತ ಏನ್ ಟೈಟಲ್ ನೋಡಿದಿರೋ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಆಹಾರ ವಿಹಾರಗಳನ್ನು ತಗೋಬೇಕು ಅಂತ ಜ್ಯೋತಿಷ ಹೇಳ್ತಾರೆ. ಮನೆ ಬಿಟ್ಟು ಆಚೆ ಹೋದಾಗ ಮೋಜು ಮಸ್ತಿ ಪಾರ್ಟಿ ಮಾಡ್ತೀರಿ ಅಂದ್ರೆ ಡೇಂಜರ್ ಡಿಸೆಂಬರ್ ಅಂತ ಗ್ಯಾರಂಟಿ ನ್ಯೂಸ್ ಅಲ್ಲಿ ಒಂದು ಕಾರ್ಯಕ್ರಮ ನೋಡಿದ್ವಿ. ಸುರೇಶ್ ಗುರುಗಳು ಹೇಳಿದ್ದಾರೆ ಲಿಕ್ವಿಡ್ ತಗೊಳ್ಳುವ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ ಅಂತ ಅವ್ರು ಹೇಳ್ತಾ ಇರೋದು. ಡಾಕ್ಟರ್ ಹತ್ರ ಮಾತಾಡೋಣ, ಯಾಕೆ ಡಿಸೆಂಬರ್ ತಿಂಗಳಲ್ಲಿ ವೈರಸ್ ಗಳ ಕಾಟ ಜಾಸ್ತಿ ಆಗುತ್ತೆ, ಅದಕ್ಕೂ ಕೂಡ ಚಳಿನೇ ಕಾರಣನ